ಹಣ ರವಿ ಹೀಗೆ ಅವಿತ್ಕೊಂಡು ಕೂತಿದ್ದೀಯೋ ಅಲ್ವೋ? ಇಲ್ಲಿವರೆಗೂ ಮನೆಯಲ್ಲೇ ಕೂತ್ಕೊಂಡು ನಮ್ಮನ್ನ ಆಟ ಆಡಿಸ್ಬಿಟ್ಟಿಯಲ್ಲೋ ಮೋಸಗಾರ. ಹೌದಣ್ಣ, ನಿಮ್ಮ ಬಾಳಿನಲ್ಲಿ ಕಲೆಯವರೆಗೂ ನಾನು ಮೋಸಗಾರರಾಗಿ ಉಳಿದೇನೆ. ರವಿ, ಏನಾಯ್ತು ಅಂತ ಹೇಳು. ಯಾಕೋ ಯಾಕೋ ಹತ್ತು ಹತ್ತು ನನ್ನ ಹೊಟ್ಟೆಯನ್ನು ಉರಿಸ್ತಾ ಇದೆಯೋ? ಏನಾಯ್ತು ಅಂತ ಹೇಳು ರವಿ. ಅಣ್ಣ, ಕಾಲಕೂಟವನ್ನೇ ಕೊರಳಲ್ಲಿ ಇರಿಸಿಕೊಂಡು ನೋವನರಿ ಎನ್ನುವುದಂತೆ ಏನಾಯ್ತೆಂದು ಪ್ರಶ್ನೆ ಕೇಳುವ ನಿನಗೆ ಏನೆಂದು ಉತ್ತರಿಸಲಣ್ಣ. ಶಾಂತಿ ಸಾಗರವನ್ನು ಸ್ವಾರ್ಥದಾಚೆಯಿಂದ ಮತವನ್ನು ಮಾಡಿ ವಿಷವನ್ನೆಬ್ಬಿಸಿದವನು ನಾನಣ್ಣ, ವಿಷವನ್ನೆಬ್ಬಿಸಿದವನ ನಾನು. ಅಣ್ಣ, ನನ್ನದೊಂದು ವಚನವಿದೆ, ನಡೆಸಿಕೊಡ್ತೀಯೇನೇನ? ಅಲ್ಲಪ್ಪ, ಇಲ್ಲಿವರೆಗೂ ನಿನ್ನ ಯಾವ ವಚನನ ನಡೆಸಿಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯೋ? ರವಿ, ಏನ್ ವಚನ ಇದೆ ಕೇಳು, ಅದನ್ನು ನಾನು ನೆರವೇರಿಸಿಕೊಡ್ತೀನಿ. ಅಣ್ಣ, ಅಣ್ಣ ತಮ್ಮಂದಿದ ಸಂಬಂಧಕ್ಕೆ ಕುಟಾರವನ್ನಿಟ್ಟು ನಿನ್ನನ್ನು ಸರ್ವನಾಶ ಮಾಡುವ ಈ ಅಮಂಗಲ ಲಗ್ನ ನನಗೆ ಬೇಡಣ್ಣ, ಬೇಡ. ನಾನು ಮಾಲತಿನ ಮದುವೆಯಾಗಲಾರೆ. ರವಿ, ಯಾಕೆ? ಹೌದತಿಗೆ, ಒಂದೆಡೆ ಅಣ್ಣ ಅತ್ತಿಗೆಯರ ಪವಿತ್ರ ವಾತ್ಸಲ್ಯದ ಸಾತ್ವಿಕ ಪ್ರೀತಿ, ಇನ್ನೊಂದೆಡೆ ಮಡದಿ ಮೋಹದ ರಾಜನ ಪ್ರೀತಿ. ಇವೆರಡೂ ಪ್ರೀತಿಗಳನ್ನು ತಕ್ಕಡಿಯ ಜೋಡುಪಾಡಿಗಳಲ್ಲಿ ಇರಿಸಿ ಅಳೆದು ತೂಗಿ ಆರಿಸಿಕೊಳ್ಳುವ ಪರಿಜ್ಞಾನವನ್ನೇ ಆ ದೈವವು ತಂದಿಡಿಯಲ್ಲ. ಅಂದ ಮಾತ್ರಕ್ಕೆ ಈ ಜನ್ಮದಲ್ಲಿ ನಾನು ಅನ್ಯರೊಂದಿಗೆ ಮದುವೆ ಆಗದಾರೆ. ನಾನು ಮಾಲತಿನ ಬಿಟ್ಟು ಬದುಕಿರಲಾರೆ. ಈ ಹೆಣ್ಣಿನ ಪ್ರಾಪ್ತಿಗಾಗಿ ನಿನ್ನ ಆಸೆಯನ್ನು ನುಂಗಿ ನಿನ್ನನ್ನು ಬಿಟ್ಟು ದೂರವಾಗಲಾರೆ. ಅಲ್ಲಪ್ಪ, ಈ ಚಿಕ್ಕ ವಿಷಯವನ್ನ ಅದೆಷ್ಟು ದೊಡ್ಡದಾಗಿ ಮಾಡ್ತಾ ಇದೆಯಾ ಕಂದ. ರವಿ, ನೋಡಪ್ಪ, ನಮಗೆ ನೀನು ಮುಖ್ಯಪ್ಪ. ನಿನ್ನ ನಾವು ಮೈದನ ಅಂತ ತಿಳಿದುಕೊಂಡಿಲ್ಲ, ನನ್ನ ಹೆತ್ತ ಮಗ ಅಂತ ತಿಳಿದುಕೊಂಡಿದ್ದೀನಿ. ರವಿ, ನಿನ್ನ ಮುಂದೆ ಈ ಆಸ್ತಿ ಅಂತಸ್ತು ಇದೆಲ್ಲ ಯಾವ ಲೆಕ್ಕವೂ ಇಲ್ಲ ಕಣೋ, ಯಾವ ಲೆಕ್ಕವೂ ಇಲ್ಲ. ಇಂದು ನಿಮ್ಮಣ್ಣ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆದ್ರು ಅಂತ ಅದೆಷ್ಟೊಂದು ನೋವು ಮಾಡ್ಕೊಳ್ತಾ ಇದ್ದೆಲ್ಲ. ಯಾಕಪ್ಪ, ಇಷ್ಟು ದಿನ ನಿನ್ನ ಆಸ್ತಿ ಎಲ್ಲ ನಿಮ್ಮಣ್ಣನ ಹೆಸರಿನಲ್ಲೇ ಇರ್ಲಿಲ್ವೇನೋ? ಆಗ ಅವರೇನಾದ್ರೂ ಇದೇ ರೀತಿ ಬೇಜಾರಾಗಿದ್ರು ಅಂತ ತಿಳಿದುಕೊಂಡಿದ್ಯಾ? ರವಿ, ನಮಗೆ ನಿನ್ನ ಸಂತೋಷವೇ ಮುಖ್ಯ ಹೊರತು ಈ ಹಣ ಅಂತಸ್ತು ಆಸ್ತಿ ಅಲ್ಲ. ನೀನ್ ಇಷ್ಟಪಟ್ಟಿರುವ ಹೆಣ್ಣನ್ನ ಮದುವೆ ಮಾಡಿಸಿಕೊಡುವುದು ನಮ್ಮ ಕರ್ತವ್ಯ ಕಣೋ, ನಮ್ಮ ಕರ್ತವ್ಯ. ನೋಡು, ಇಲ್ಲದೆ ಇರೋ ವಿಷಯಗಳನ್ನ ತಲೆ ಕೆಡಿಸಿಕೊಂಡು ಈ ವಿಷಯಕ್ಕೆ ಇಷ್ಟೊಂದು ಗೋಗರೆದು ಯೋಚಿಸಬೇಡ. ಈ ಆಸ್ತಿ ನಿನ್ನ ಹೆಸರಿನಲ್ಲಿ ಇರ್ಲಿ. ನಿಮ್ಮಣ್ಣನ ಆಸ್ತಿಯನ್ನು ಕೂಡ ಅವರು ನಿನಗಾಗಿಯೇ ಬರೆದಿದ್ದಾರೆ. ಒಟ್ಟಿನಲ್ಲಿ ನೀವು ಜೀವನದಲ್ಲಿ ಸಂತೋಷವಾಗಿ ಬಾಳಬೇಕು ಅನ್ನುವುದೇ ನಮ್ಮ ಉದ್ದೇಶ. ನೋಡಿ ರವಿ, ಇಷ್ಟೊತ್ತಿನ ತನಕ ನಿಮ್ಮ ಅಣ್ಣನವರು ಆ ಶೆಟ್ಟರ ಜೊತೆಗೆ ಮದುವೆ ವಿಷಯವನ್ನ ಮಾತನಾಡಿ ದಣಿದು ಹೋಗಿದ್ದಾರೆ. ನೀನು ಹೊರಗಿನಿಂದ ಬಂದು ದಣಿದು ಹೋಗಿದ್ಯಾ. ನಿಮ್ಮಿಬ್ಬರ ಸಲುವಾಗಿ ಬಿಸಿ ಬಿಸಿಯಾಗಿ ಅಡಿಗೆಯನ್ನ ರೆಡಿ ಮಾಡಿದ್ದೀನಿ. ಸಿಹಿಗಾಗಿ ಖೀರನ್ನು ಸಹಿತ ರೆಡಿ ಮಾಡಿದ್ದೇನೆ. ಬನ್ನಿ, ಒಳಗಡೆ ಹೋಗಿ ಊಟ ಮಾಡೋಣ. ಹೌದಾ? ಹೌದು. ರವಿ, ನಡಿಯೋ. ನಿಮ್ಮ ಮಾತಿಗೆ ಸುಮ್ಮನೆ ಇದ್ರೆ ಮತ್ತೆ ಏನೋ ಒಂದು ಆಗ್ತಾಳ ನೋಡು. ಆಯ್ತಣ್ಣ, ನಾ ಬರ್ತೀನಣ್ಣ. ಬರ್ತಾ ಇದೆಯೋ? ಅಲ್ವೇ ಸಾವಿತ್ರಿ? ಅಲ್ಲ ಕಣೆ, ಇನ್ನಂತ ಧೈರ್ಯವಂತೆ ನಾನು ಅಲ್ಲ ಕಣೆ. ಮದುವೆ ಆಗ್ಬಿಟ್ಟಿದ್ದೇನೆ ನಾನು
ಸ್ವರ್ಗ